ಎಷ್ಟು ಲಕ್ಷ ಇದ್ರು ಎಷ್ಟು ಕೋಟಿ ಇದ್ರೂ ಈ ವ್ಯಕ್ತಿ ಬಳಿ ಏನೇ ಇದ್ರೂ ಬೇಕಾಗಿರೋದು ನೆಮ್ಮದಿ ಜೀವನ. ಆ ನೆಮ್ಮದಿ ಜೀವನ ನಮಗಿದೆ. ಮನೆ ಹಂಗಿದೆಯಲ್ವಾ, ಅವ್ರ ಬಟ್ಟೆ ಹಾಕೊಳ್ಳೋಕ್ಕೂ ಗತಿ ಇಲ್ಲ ಅನ್ನೋ ಥರ ಹಂಗಿದ್ದಾಗ ಹೇಳದೆ ಒಂದ್ಸಲ ಅಪರೂಪಕ್ಕೆ ಏನು ಒಂದು ಹೊತ್ತು ಹೋಗಿ ಹೋಟೆಲಲ್ಲಿ ತಿನ್ನಕ್ಕೆ ಅಥವಾ ಬೇರೆ ಎಲ್ಲೋ ಹೋಗಿ ತಿನ್ನಕ್ಕೆ ಗತಿ ಇಲ್ವಾ, ಅಷ್ಟೊಂದು ಗತಿಗೆ ಇಟ್ಬಿಟ್ಟಿದಾರ ಅಂತ ಈ ಥರ ಮಾತಾಡ್ತಾರೆ. ಫ್ರೀಯಾಗಿ ಒಂದಷ್ಟು ಜೀನ್ಸು ಅಥವಾ ಟೀ ಶರ್ಟು ಸ್ವಲ್ಪ ಹಾಗೆ ಸ್ವಲ್ಪ ವೆಸ್ಟರ್ನ್ ಕಲ್ಚರಿಗೆ ಚೇಂಜ್ ಆಗಿ ಏನಂತ ಹುಟ್ಟುಬಿಟ್ಟಿದಾರೋ, ಒಂದು ಸಂಸ್ಕೃತಿ ಇಲ್ಲ, ವಿನಯ ಇಲ್ಲ, ಅದಿಲ್ಲ ಇದಿಲ್ಲ ಅಂತ ಅಂದ್ಕೊಂಡು ಅದಕ್ಕೂ ಆಡ್ಕೊಳ್ಳೋಕೆ ಶುರು ಮಾಡಿಬಿಡ್ತಾರೆ. ಒಂದು ಒಳ್ಳೆ ಬಟ್ಟೆ ಹಾಕಬಾರ್ದು ಆಯಿತಾ. ನಾವು ಈ ಥರ ಮನೇಲಿ ಇದ್ದೀವಿ ಅಂದ ತಕ್ಷಣ ಹರಿದಿದ್ದ ಬಟ್ಟೆ ಹಾಕ್ಬಿಡ್ಬೇಕು. ಅಲ್ಲಿ ನಮಸ್ಕಾರ, ಎಲ್ರು ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ಕೊಳ್ತೀನಿ. ನಾನು ಕೂಡ ಬಿಂದಾಸ್ ಆಗಿದ್ದೀನಿ. ಮತ್ತೆ ಎಲ್ರು ಆರಾಮಾಗಿದ್ದೀರಾ? ಇಷ್ಟು ಸಲ ಕೇಳ್ತೀನಲ್ಲ, ಕೇಳಿದಕ್ಕೆಲ್ಲ ಬೇಜಾರಾಗಬಾರ್ದು. ಕೇಳ್ದಂಗೆ ರೆಸ್ಪಾನ್ಸ್ ಮಾಡ್ತಾ ಇರಬೇಕು. ಏನ್ ಗೊತ್ತಾ, ಆಕ್ಚುಲಿ ನನಗೂ ಗೊತ್ತಿಲ್ಲ ಏನ್ ಮಾತಾಡ್ತಿದ್ದೀನಿ, ಏನ್ ಮಾತಾಡಕ್ ಹೋಗ್ತಿದ್ದೀನಿ ಅಂತ ನನಗೂ ಗೊತ್ತಿಲ್ಲ. ಆದ್ರೆ ಏನಾದ್ರೂ ಒಂದು ಟಾಪಿಕ್ ಬಗ್ಗೆ ಸ್ಟಾರ್ಟ್ ಮಾಡೋಣ. ಏನ್ ಸ್ಟಾರ್ಟ್ ಮಾಡೋಣ? ಏನ್ ಗೊತ್ತಾ, ಜನ ಹೆಂಗ್ ಗೊತ್ತಾ, ಲೈಕ್ ನಾವು ಹೊರಗಡೆ ಓಡಾಡ್ತಿದ್ದೀವಿ ಅಥವಾ ಏನೋ ಒಂದು ಚೆನ್ನಾಗಿರೋದನ್ನ ತಿಂತಾ ಇದ್ದೀವಿ ಅಥವಾ ಒಂದಷ್ಟು ಜನ ಒಳ್ಳೆ ಫ್ರೆಂಡ್ಸ್ಗಳ ಜೊತೆ ಆಟ ಆಡ್ತಾ ಇದ್ದೀವಿ, ಲೈಕ್ ಎಲ್ಲೋ ತಿರುಗ್ತಾ ಇದ್ದೀವಿ, ಒಟ್ಟಿನಲ್ಲಿ ತಿರುಗ್ತಾ ಇದ್ದೀವಿ, ತಿಂತಿದ್ದೀವಿ, ನಮ್ಮ ಲೈಫ್ನ ನಾವು ಎಂಜಾಯ್ ಮಾಡ್ಕೊಂಡಿದ್ದೀವಿ ಅಂದ ತಕ್ಷಣನೇ ಸಿಕ್ಕಾಬಡೆ ಥರ ಮಾತಾಡಲಿಕ್ಕೆ ಶುರು ಮಾಡ್ತಾರೆ. ಯಾವ ಥರ ಅಂತೀರಾ? ಲೈಕ್ ಇವಾಗ ನೋಡಿ, ನಂದು ಎಕ್ಸಾಂಪಲ್ಸ್ ತಗೊಂಡ್ರೆ ನನ್ನ ಬ್ಯಾಕ್ಗ್ರೌಂಡ್ ಹೀಗಿದೆ ಆಯಿತಾ. ನನ್ನ ಬ್ಯಾಕ್ಗ್ರೌಂಡ್ ಹೀಗಿದೆ ಅಂದ ತಕ್ಷಣ ನನಗೆ ಏನೂ ಇಲ್ಲ ಅಥವಾ ಒಂದು ಹೊತ್ತು ತಿನ್ನೋದಕ್ಕೂ ಗತಿ ಇಲ್ಲ ಅನ್ನೋದಲ್ಲ ಆಯಿತಾ. ನೆಮ್ಮದಿ ಜೀವನಕ್ಕೆ ತೊಂದರೆ ಇಲ್ಲ, ನೆಮ್ಮದಿಯಾಗಿದ್ದೀವಿ ಆಯಿತಾ. ತಿರ್ಗಕ್ಕೂ ಸಮಸ್ಯೆ ಇಲ್ಲ, ತಿನ್ನಕ್ಕೂ ಸಮಸ್ಯೆ ಇಲ್ಲ. ಸಮಸ್ಯೆ ಇರೋದು ಸದ್ಯಕ್ಕೆ ಮನೆ ಅನ್ನೋದು ಒಂದು ಆಯಿತಾ. ಅವಾಗಿಂದ ಅಂದರೆ ಸಿಂಗಲ್ ಪೇರೆಂಟು ಬೆಳೆಸ್ಕೊ ಬಂದರು ಆ್ಯಂಡ್ ನಮಗೆ ಬುದ್ಧಿ ಬರಂಗಾದಾಗ್ಲಿಂದ ಅಂದರೆ ಒಂದು SLC ಹಾಗೆಲ್ಲ ಇದ್ದಾಗ ನಾವು ಒಂದಷ್ಟು ಪಾರ್ಟ್ ಟೈಮ್ ಕೆಲಸಗಳು ಮಾಡೋಕ್ಕೆ ಹೋಗ್ತಿದ್ವಿ. ಆ್ಯಂಡ್ ಡಿಗ್ರಿ ಇರಬೇಕಾದ್ರೂ ಹೋಗಿದ್ವಿ, ಮಧ್ಯದಲ್ಲಿ ಎಜುಕೇಷನ್ ಡ್ರಾಪ್ ಮಾಡಿ ಕೂಡ ಕೆಲಸಕ್ಕೆ ಹೋಗಿದ್ದೀವಿ. ಆ್ಯಂಡ್ ಹಾಗೆ ಮಧ್ಯ ಕೆಲಸ ಮಾಡೋದು, ನಮ್ಮ ಜೀವನ ನಿರ್ವಹಣೆಗೆ ಏನು ಬೇಕೋ ಅದನ್ನ ಮಾಡೋದು. ಜೊತೆಗೆ ಅಮ್ಮ, ನಮ್ಮದು ಸಮಸ್ಯೆ ಏನಂದರೆ ₹1 ಸಾಲ ಇಲ್ಲ, ಅದೊಂದು ನೆಮ್ಮದಿಯಿಂದ ಇರುವಂಥದ್ದು. ಸೊ ಸಾಲ ಇಲ್ದಿರೋದಕ್ಕೆ ಆ್ಯಂಡ್ ನಮಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಖರ್ಚು ಮಾಡಿಕೊಂಡು ಹೆಂಗೆ ಬೇಕೋ ಹಾಗೆ ನೆಮ್ಮದಿಯಾಗಿ ತಿಂದು ಉಣ್ಕೊಂಡು ತಿರ್ಕೊಂಡು ಚೆನ್ನಾಗಿದ್ದೀವಿ ಆಯಿತಾ. ಬಟ್ ಒಂದು ಮನೆಗೆ ಕೈ ಹಾಕಬೇಕು ಅಂದರೆ ದುಡ್ಡು ಅಂದರೂ ಸರಿಯಾಗಿ ಇಟ್ಕೋಬೇಕು. ಅದು ಸದ್ಯಕ್ಕೆ ಆಗದೆ ಇರುವಂತಹ ಸಿಚುವೇಶನ್ಸ್. ನಮ್ಮದು ಇನ್ನೇನು ಸ್ಟಡೀಸ್ ಕಂಪ್ಲೀಟ್ ಆಗ್ತಾ ಬಂತು, ಕೆಲ್ಸಕ್ಕೆ ಹೋಗಬೇಕು, ದುಡಿಬೇಕು, ಅದರಿಂದ ಅರ್ನಿಂಗ್ಸ್ ಮಾಡಬೇಕು, ಮನೆಯನ್ನು ಕಟ್ಟಬೇಕು. ಆದರೆ ಇರೋ ಪರಿಸ್ಥಿತಿನ ಹೆಂಗೆ ಇಟ್ಕೊಂಡು ಅಂದರೆ ಆಡ್ಕೊಳ್ಳಿಕ್ಕೆ ಶುರು ಮಾಡಿಬಿಡ್ತಾರೆ. ನಮ್ಮ ಜನಕ್ಕೆ ಒಂದು ಒಳ್ಳೆ ಬಟ್ಟೆ ಹಾಕ್ತಿದ್ದಾರೆ ಅಥವಾ ಒಂದು ಒಳ್ಳೆ ಊಟನ ಎಲ್ಲೋ ತಿಂತಾ ಇದ್ದಾರೆ ಅಥವಾ ಎಲ್ರ ಜೊತೆನೂ ಎಷ್ಟು ಖುಷಿಯಾಗಿದ್ದಾರೆ ಅಂದಾಗ ಅವ್ರಿಗೆ ಹೆಂಗೆ ಇದ್ಬಿಡ್ಬೇಕು ಅಂದರೆ ನಮ್ಮ ಮನೆ ಪರಿಸ್ಥಿತಿಗೆ ತಕ್ಕಂತೆ ನಾವು ಇದ್ಬಿಡ್ಬೇಕು. ಲೈಕ್ ಒಂದು ಒಳ್ಳೆ ಬಟ್ಟೆ ಹಾಕಬಾರ್ದು ಆಯಿತಾ. ನಾವು ಈ ಥರ ಮನೇಲಿ ಇದ್ದೀವಿ ಅಂದ ತಕ್ಷಣ ಹರಿದಿದ್ದ ಬಟ್ಟೆ ಹಾಕ್ಬಿಡ್ಬೇಕು. ಅಲ್ಲಿ ಓ ಹೌದಲ್ವಾ, ಮನೆ ಹಂಗಿದೆಯಲ್ವಾ, ಅವ್ರ ಬಟ್ಟೆ ಹಾಕೊಳ್ಳೋಕ್ಕೂ ಗತಿ ಇಲ್ಲ ಅನ್ನೋ ಥರ ಹಿಂಗೆ ಬಿಂಬಿತವಾಗ್ಬಿಡ್ಬೇಕು ಆಯಿತಾ. ಬಟ್ಟೆಗಳು ಹಾಕಬಾರ್ದು. ಅವ್ರ ಲೆಕ್ಕದಲ್ಲಿ ಯಾರೋ ಒಂದಷ್ಟು ಜನ ಫ್ರೆಂಡ್ಸ್ಗಳ ಜೊತೆ ಹೋಗಿ ಅಥವಾ ಯಾವುದೋ ಒಂದಷ್ಟು ಜನಗಳ ಜೊತೆ ನಾವು ಅವರಲ್ಲಿ ಒಬ್ಬರು ಅನ್ನೋ ಥರ ಎಲ್ಲೋ ತಿರ್ಗಕ್ಕೆ ಹೋಗ್ಬಾರ್ದು, ತಿನ್ನಕ್ಕೆ ಹೋಗ್ಬಾರ್ದು ಆಯಿತಾ. ನನಗೆ ಆಗಲ್ಲ, ಬರೋಕ್ಕಾಗಲ್ಲ, ನೀವು ಹೋಗ್ಬಿಡಿ, ನನ್ನ ಹತ್ರ ಇವಾಗ ಫಿನಾನ್ಷಿಯಲಿ ನಾನು ಸ್ಟೇಬಲ್ ಇಲ್ಲ, ನನಗೆ ತಿನ್ನೋಕ್ಕಾಗಲ್ಲ, ತಿರ್ಗೋಕ್ಕಾಗಲ್ಲ, ನಿಮ್ಮ ಜೊತೆ ಬರೋಕ್ಕಾಗಲ್ಲ, ಅದೆಲ್ಲ ಡ್ರಾಮಾ ಮಾಡಿಕೊಂಡು ಇರಬೇಕು. ಈ ಥರ ಇದ್ದಾಗ ಅವ್ರ ಮನೆ ಪರಿಸ್ಥಿತಿಗೆ ತಕ್ಕನಂಗೆ ಇದ್ದಾರೆ ಅನ್ನೋ ಥರ ಆಗುತ್ತೆ. ಬಟ್
ನಾವ್ ಯಾವತ್ತೋ ತರ ಥಿಂಕ್ ಮಾಡಿಲ್ಲ ಆಯ್ತಾ. ಯಾಕಂದ್ರೆ ನಮ್ಗೆ ಮನೆ ಕಟ್ಟಿಸ್ಕೊಳ್ಳಕ್ಕೆ ಅಥವಾ ಮನೆ ಕಟ್ಕೊಳ್ಳಕ್ಕೆ ಸ್ವಲ್ಪ ಟೈಮ್ ಬೇಕಾಗಬಹುದು. ಆದ್ರೆ ಸದ್ಯದ ಪರಿಸ್ಥಿತಿಲಿ ಆಗಿರ್ಬೋದು ಅಥವಾ ಮುಂದಿನ ಪರಿಸ್ಥಿತಿಗಳಲ್ಲಿ ಆಗಿರಬಹುದು, ನಮ್ಗೆ ತಿನ್ನಕ್ಕೆ ತಿರ್ಗಕ್ಕೆ ಅಥವಾ ನಮ್ಗೆ ಏನು ಬೇಕೋ ಆ ಕ್ಷಣಕ್ಕೆ ಮಾಡ್ಕೊಳ್ಳೋದಕ್ಕೆ ಏನು ಸಮಸ್ಯೆ ಇಲ್ಲ. ವಿ ಆರ್ ಫೈನ್. ನಾವು ಚೆನ್ನಾಗೇ ಇದ್ದೀವಿ ಆ ವಿಚಾರದಲ್ಲಿ ಬಂದ್ರೆ. ಯಾಕಂದ್ರೆ ಎಷ್ಟು ಲಕ್ಷ ಇದ್ರು ಎಷ್ಟು ಕೋಟಿ ಇದ್ರು ಈ ವ್ಯಕ್ತಿ ಬಳಿ ಏನೇ ಇದ್ರು ಬೇಕಾಗಿರೋದು ನೆಮ್ಮದಿ ಜೀವನ. ಆ ನೆಮ್ಮದಿ ಜೀವನ ನಮಗಿದೆ, ಸಾಕು ಅಷ್ಟು. ಇನ್ಯಾವನು ಅವ್ರಿಗೆ ಏನು ಇರೋಕೊಂಡು ನೆಟ್ಟಿಗೆ ನೆಲೆ ಇಲ್ಲ ಅಂದ್ರೂ ಇದಕ್ಕೇನು ಕಡಿಮೆ ಇಲ್ಲ ಅಂತ ಅನ್ನೋರು ಬಂದು ಹಾಕಲ್ಲ ನಮಗೆ. ನೀನು ಫಿನಾನ್ಷಿಯಲಿ ಚೆನ್ನಾಗಿರು ಅದಕ್ಕೂ ಮಾತಾಡ್ತಾರೆ, ನೀನು ಫಿನಾನ್ಷಿಯಲಿ ವೀಕ್ ಇರು ಅದಕ್ಕೂ ಮಾತಾಡ್ತಾರೆ. ನೀನು ಹರಿದಿರೋ ಬಟ್ಟೆ ಹಾಕಿದ್ರು ಮಾತಾಡ್ತಾರೆ, ನೀನು ಒಳ್ಳೆ ಬಟ್ಟೆ ಹಾಕಿದ್ರು ಮಾತಾಡ್ತಾರೆ, ಮೈ ತುಂಬ ಬಟ್ಟೆ ಉಟ್ರು ಮಾತಾಡ್ತಾರೆ, ಮೈ ಏನು ಅರ್ಧಂಬರ್ಧ ಬಟ್ಟೆ ಉಟ್ರು ಮಾತಾಡ್ತಾರೆ. ನೀನು ಚೆನ್ನಾಗಿರೋ ಹೋಟೆಲ್ಗೆ ಹೋದ್ರೂ ಮಾತಾಡ್ತಾರೆ, ಯಾವುದೋ ಲೋಕಲ್ ಹೋಟೆಲ್ಗೆ ಹೋದ್ರೂ ಮಾತಾಡ್ತಾರೆ ಆಯ್ತಾ. ಇವಾಗ ಯಾವುದೋ ಫ್ರೆಂಡ್ಸ್ಗಳು ಕರೆದ್ರು ಅಥವಾ ಇನ್ಯಾರೋ ಕರೆದ್ರು ಅಂತ ನಾವು ಎಲ್ಲೋ ಒಂದಷ್ಟು ಕಡೆ ತಿನ್ನಕ್ಕೆ ಹೋದಾಗ ಅವಳಿಗೇನಪ್ಪ ಹೋಗ್ತಾಳೆ ಮನೇಲಿ, ಅಲ್ಲಿ ಮನೆ ನೋಡಿದ್ರೆ ಹಂಗಿದೆ, ಇಲ್ಲಿ ತಿರ್ಗೋಕೇನು ಕಮ್ಮಿ ಇಲ್ಲ ಅಂತ ಅಂತಾರೆ. ಇನ್ ಕೇಸ್ ಇಲ್ಲಪ್ಪ ನಂಗೆ ಬರೋಕ್ಕಾಗಲ್ಲ, ಯಾವುದಾದ್ರೂ ಲೋಕಲ್ ಹೋಟೆಲ್ಗೆ ಹೋಗೋಣ ಅಥವಾ ರೋಡ್ ಸೈಡೆಲ್ಲೋ ಹೋಗೋಣ ಅಂತ ಅನ್ಕೊಂಡು ಹಂಗಿದ್ದಾಗ ಹೇಳೋದೇ ಒಂದ್ಸಲ ಅಪರೂಪಕ್ಕೆ, ಏನು ಒಂದು ಹೊತ್ತು ಹೋಗಿ ಹೋಟೆಲಲ್ಲಿ ತಿನ್ನೋಕ್ಕೆ ಅಥವಾ ಬೇರೆ ಎಲ್ಲೋ ಹೋಗಿ ತಿನ್ನೋಕ್ಕೆ ಗತಿ ಇಲ್ವಾ, ಅಷ್ಟೊಂದು ಗತಿಗೆ ಇಟ್ಬಿಟ್ಟಿದಾರ ಅಂತ ಈ ಥರ ಮಾತಾಡ್ತಾರೆ. ನೀನು ಮೈ ತುಂಬ ಬಟ್ಟೆ ಹಾಕೊಂಡು ಓಡಾಡಿ ಆಯ್ತಾ. ಮೈ ತುಂಬ ಬಟ್ಟೆ ಹಾಕಿದಾಗ ಯಪ್ಪ ಇನ್ನೂ ಇದ್ರಲ್ಲೇ ಇದಾರ ಈ ಥರ ಸ್ವಲ್ಪ ಹೊರಗೆ ಬರ್ಬೇಕಲ್ವಾ. ಈ ಶೆಕೆಯಲ್ಲಿ ಅದು ಹೆಂಗೆ ಆ ಥರ ಬಟ್ಟೆ ಹಾಕೋತಾರೋ ಅಥವಾ ಈ ಚಳಿಲಿ ಅದು ಯಾವ ಥರ ಬಟ್ಟೆ ಹಾಕೋತಾರ, ಅದು ಇನ್ನೂ ಇವರೆಲ್ಲ ಅಪ್ಡೇಟೇ ಆಗಿಲ್ಲ, ಆಗೋದು ಇಲ್ಲ ಅಂತ ಹೇಳ್ತಾರೆ. ಅದೇ ಸ್ವಲ್ಪ ಫ್ರೀ ಆಗಿ ಒಂದಷ್ಟು ಜೀನ್ಸು ಅಥವಾ ಟೀ ಶರ್ಟು ಸ್ವಲ್ಪ ಹಾಗೆ ಸ್ವಲ್ಪ ವೆಸ್ಟರ್ನ್ ಕಲ್ಚರಿಗೆ ಚೇಂಜ್ ಆಗಿ ಏನಂತ ಹುಟ್ಬಿಟ್ಟಿದಾರೋ, ಒಂದು ಸಂಸ್ಕೃತಿ ಇಲ್ಲ, ವಿನಯ ಇಲ್ಲ, ಅದಿಲ್ಲ ಇದಿಲ್ಲ ಅಂತ ಅನ್ಕೊಂಡು ಅದಕ್ಕೂ ಆಡ್ಕೊಳಕ್ ಶುರು ಮಾಡ್ಬಿಡ್ತಾರೆ ಆಯ್ತಾ. ಯಾರೋ ಒಂದಷ್ಟು ಒಳ್ಳೆ ಒಳ್ಳೆ ಒಂದು ಬಾಂಡಿಂಗ್ಸ್ ಯಾರ್ದಾದ್ರ ಜೊತೆ ಇತ್ತು ಅನ್ಕೊಳ್ಳಿ, ಅಲ್ಲ ಇಂಥವಳಿಗೆ ಅಂಥವರೆಲ್ಲ ಫ್ರೆಂಡ್ಸ್ಗಳ, ಈ ಥರ ರಿಯಾಕ್ಷನ್. ಇನ್ನೂ ಒಂದಷ್ಟು ಜನ ಅಲ್ಲ ಅಷ್ಟೆಲ್ಲ ಓದಿದಾರಂತೆ, ಒಂದು ಒಳ್ಳೆ ಸಂಬಂಧ ಇಟ್ಕೊಳಕ್ಕಾಗಲ್ವಾ, ಯಾರು ಅಷ್ಟು ಫ್ರೆಂಡ್ಸ್ಗಳೇ ಆಗಲ್ವಾ ಅವಳಿಗೆ, ಈ ಥರ ಒಂದಷ್ಟು ರಿಯಾಕ್ಷನ್. ನಾವು ಹೇಳ್ತೀವಲ್ಲ, ಎಲ್ಲಿಂದ ಎಲ್ಲಿ ಹೋದ್ರೂ ಅನ್ನೋರು ಆಡೋರು ಹಾಕ್ಸಕ್ಕಾಗಲ್ಲ. ನಾವು ಅದಕ್ಕೆ ತಲೆ ಕೆಡಿಸ್ಕೊಂಡು ಸಮಾಜದಲ್ಲಿ ಜನ ಹೆಂಗಿದ್ರು ಮಾತಾಡ್ತಾರೆ, ಸಮಾಜದ ಜನವನ್ನ ಬಿಡಿ, ನಮ್ಮ ಸಂಬಂಧಿಕರೇ ಬೇಕಾದಷ್ಟು ಮಾತಾಡ್ತಾರೆ. ಸೊ ನಾವು ಇನ್ನೊಬ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬಿಟ್ಟು ನಮಗೇನು ಇಷ್ಟ ಆಗುತ್ತೆ ನಾವು ಅದನ್ನ ಮಾಡಬೇಕು. ಇವತ್ತು ನಾನೆಲ್ಲೋ ಹೊರಗೆ ಹೋಗಿ ತಿಂತೀನಿ ಅಥವಾ ನಾನೆಲ್ಲೋ ಸುತ್ತಕ್ಕೆ ಹೋಗ್ತೀನಿ ಅಥವಾ ನಾನೆಲ್ಲೋ ಒಂದಷ್ಟು ನನ್ನ ಕ್ಷಣಗಳನ್ನ ನಾನು ಎಂಜಾಯ್ ಮಾಡ್ತೀನಿ ಅಂದಾಗ ಅದು ನನ್ನ ದುಡ್ಡಾಗಿರುತ್ತೆ, ಮತ್ತೆ ನಾನು ದುಡ್ದ ದುಡ್ಡಾಗಿರುತ್ತೆ ಅಥವಾ ನನ್ನ ಮನೆಯವರ ದುಡ್ಡಾಗಿರುತ್ತೆ. ನಿನ್ನ ಮನೆಗೆ ಬಂದು ನಿನ್ನ ಹತ್ರ ಕಿತ್ಕೊಂಡು ನಿನಗೆ ಕನ್ನ ಹಾಕಿ ಅಥವಾ ನಿನ್ನ ಹತ್ರ ಲೂಟಿ ಮಾಡಿ ನಾನು ಅದನ್ನ ಎಂಜಾಯ್ ಮಾಡ್ತಿಲ್ಲ. ನಾನು ಕಷ್ಟಪಟ್ಟಿದ್ದು ನನ್ನ ಜೀವನಕ್ಕೆ ನಾನೇನು ಬೇಕು ಅನ್ನೋದನ್ನು ನಾನು ನೋಡ್ಕೋತೀನಿ. ಅದ್ರ ಬಗ್ಗೆ ಕೇಳಕ್ಕೆ ನೀವ್ಯಾರು ಯಾರು ಅಂತ ನಾವು ಅನ್ಕೊಂಡು ಸಮಾಧಾನ ಮಾಡಿಕೊಂಡು ನಮ್ಮ ಲೈಫ್ನ ನಾವು ಖುಷಿಯಿಂದ ಎಂಜಾಯ್ ಮಾಡಕ್ಕೆ ಬಿಡಬೇಕು. ಅದು ಬಿಟ್ಟು ಇರೋದು ಒಂದು ಲೈಫ್ ಗುರು, ಚೆನ್ನಾಗಿ ನಾವು ಖುಷಿಯಾಗಿ ನಮ್ಮ ಜೀವನಕ್ಕೆ ಏನು ಬೇಕೋ ಅದನ್ನ ಮಾಡ್ಕೋಬೇಕಾಗತ್ತೆ. ಇನ್ಯಾವನೋ ಅಂತಾನೆ ಇನ್ಯಾವನೋ ಬಿಡ್ತಾನೆ, ಅವಳಂಗಂದ್ಲು ಅವನಂಗಂದ್ ಇನ್ನೊಬ್ಬನ ಮಾತಿಗೆ ತಲೆ ಕೆಡಿಸ್ಕೊಂಡು ನಾವು ನಮ್ಮ ಜೀವನವನ್ನ ಯಾಕೆ ಹಾಳು ಮಾಡ್ಕೋಬೇಕು. ನಮ್ಮ ಖುಷಿಗೆ ಏನು ಬೇಕೋ ಅದನ್ನ ಮಾಡಬೇಕು. ಆ್ಯಂಡ್ ನಮಗೋಸ್ಕರ ಕಷ್ಟಪಟ್ಟವ್ರಿಗೆ, ನಮ್ಮನ್ನ ಇಷ್ಟಪಡೋರಿಗೆ, ಎಸ್ಪೆಷಲಿ ನಮ್ಮ ಫ್ಯಾಮಿಲಿಗೆ, ನಮ್ಮ ಪೇರೆಂಟ್ಸ್ಗೆ ಎಷ್ಟು ನಮ್ಮಿಂದ ಒಂದಷ್ಟು ಒಳ್ಳೇದು ಮಾಡಲಿಕ್ಕೆ ಸಾಧ್ಯ ಆಗುತ್ತೋ ಅಷ್ಟು ಮಾಡಬೇಕು. ಆ್ಯಂಡ್ ಅವರ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲವನ್ನು ಕೊಡೋದು ನಮ್ಮ ಕರ್ತವ್ಯ, ನಾವು ಅದನ್ನ ಮಾಡಬೇಕು. ಈಗ ನೋಡಿ, ಆ್ಯಕ್ಚುಲಿ ಹೊರಗಡೆ ಮಾತಾಡ್ತಾರೆ ಜನ, ಅವಳು ನೋಡು ಆ ಥರ ಬಟ್ಟೆ ಹಾಕ್ತಾಳೆ, ಈ ಥರ ಬಟ್ಟೆ ಹಾಕ್ತಾಳೆ, ಈ ಥರ ಎಲ್ಲ ಮಾತಾಡ್ಬೋದು. ಆದರೆ ನಮ್ಮ ಪೇರೆಂಟ್ಸ್ ಇರ್ತಾರಲ್ಲ, ನನ್ನ ಮಗಳು, ನನ್ನ ಮಗ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾನೆ, ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾಳೆ, ಹಿಂಗೆ ದೃಷ್ಟಿ ತೆಗಿಯೋದು ಅವ್ರು ಮಾತ್ರ ಆಯ್ತಾ. ಇನ್ ಕೇಸ್ ಅಮ್ಮ ಅಥವಾ ಅಪ್ಪ ಅಥವಾ ಈ ಥರ ನನಗೆ ಬಟ್ಟೆ ಚೆನ್ನಾಗಿ ಕಾಣುತ್ತಾ ಅಥವಾ ನಾನು ಹೆಂಗೆ ಕಾಣಿಸ್ತಿದ್ದೀನೋ, ನನಗಿದು ಸೂಟ್ ಆಗ್ತಿದ್ಯಾ ಅಂತ ಕೇಳಿದಾಗ
ನಿಂಗೆ ತುಂಬ ಚೆನ್ನಾಗಿ ಸೂಟ್ ಆಗ್ತಿದೆ ಅಮ್ಮ, ಮತ್ತೆ ಅವ್ರು ಹಂಗಂತಾರೆ, ಇವರು ಅನ್ಕೊಳ್ಳೋದ್ರ ಬಗ್ಗೆ ಏನಕ್ಕೆ ತಲೆ ಕೆಡ್ಸ್ಕೊತೀಯ? ನಿನ್ ಕಾಸು ನೀನ್ ದುಡಿತೀಯಾ, ನಿನ್ನ ದುಡಿಮೆ ನೀನ್ ಮಾಡ್ತೀಯಾ, ಅಥವಾ ನನ್ನ ಮಗಳಿಗೆ ಅಥವಾ ನನ್ನ ಮಗಂಗೆ ನನ್ನ ದುಡಿಮೆಲಿ ನಾನು ಕೊಡಿಸ್ತೀನಿ, ಇನ್ನೊಬ್ಬ ಮಾತಾಡ್ತಾನೆ ಅಂತ ತಲೆ ಯಾಕೆ ಕೆಡಿಸ್ಕೊತೀಯ? ಈ ತರ ಸಪೋರ್ಟ್ ಕೊಡೋ ಫ್ಯಾಮಿಲಿ ತುಂಬಾ ಇರತ್ತೆ, ಆಯ್ತಾ? ಅದರಲ್ಲಿ ನಂದು ಕೂಡ ಒಂದು. ಸೊ ನಾವು ಇನ್ನೊಬ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು, ಅಥವಾ ಇನ್ನೊಬ್ರು ಹಂಗಂತಾರೆ ಹಿಂಗಂತಾರೆ, ಅಥವಾ ನಮ್ಮ ಬಗ್ಗೆ ಅಷ್ಟು ಮಾತಾಡ್ತಾರೆ ಇಷ್ಟು ಮಾತಾಡ್ತಾರೆ, ನಾನು ಬಿಟ್ಬಿಡ್ಬೇಕು. ನಾವು ಚೆನ್ನಾಗಿದ್ರು ಮಾತಾಡ್ತಾರೆ, ಚೆನ್ನಾಗಿಲ್ಲ ಅಂದ್ರೂ ಮಾತಾಡ್ತಾರೆ, ನೀನು ಖುಷಿಯಾಗಿದ್ರು ಮಾತಾಡ್ತಾರೆ, ಹತ್ರ ಮಾತಾಡ್ತಾರೆ, ನೀನು ನೋವಲ್ಲಿದ್ರು ಮಾತಾಡ್ತಾರೆ, ಸುಖದಲ್ಲಿದ್ರು ಮಾತಾಡ್ತಾರೆ, ನೋವು ನಲಿವು ಎಲ್ಲದರಲ್ಲೂ ಮಾತಾಡ್ತಾರೆ. ಆ್ಯಂಡ್ ನಾನು ಕೂಡ ಸ್ಟಾರ್ಟಿಂಗ್ ಟ್ರಬಲ್ ಅಷ್ಟೇ, ಆಮೇಲೆ ಮಾತಾಡೋಕೆ ಸ್ಟಾರ್ಟ್ ಮಾಡಿಬಿಟ್ರೆ ನಿಲ್ಸೋದೇ ಇಲ್ಲ, ಅದು ಫ್ಲೋ ಹಾಗೆ ಹೋಗ್ತಾ ಇರುತ್ತೆ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಯಾರೆಲ್ಲ ವಿಡಿಯೋಸ್ ನೋಡಿದ್ರೆ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್, ಟೇಕ್ ಕೇರ್, ಬಾಯ್. ಯಾರಿಗೂ ಕೂಡ ತಲೆ ಕೆಡ್ಸ್ಕೊಬಿಡಿ, ಆರಾಮಾಗಿರಿ, ಲೈಫ್ನ ಬಿಂದಾಸಾಗಿ ತೊಗೊಂಡೋಗಿ. ಆ್ಯಂಡ್ ಅನ್ನೋರ ಬಗ್ಗೆ ತಲೆ ಕೆಡ್ಸ್ಕೊಬಿಡಿ, ಅನ್ನೋರು ಸಪೋರ್ಟ್ ಮಾಡೋರು ಅವ್ರು ಇಲ್ಲಿರ್ತಾರೆ, ಅನ್ನೋರು ಕಾಲ್ ಕೆಳಗಿರ್ತಾರೆ ಅನ್ಕೊಂಡು ಮುಂದಿನ ಲೈಫನ್ನು ತುಂಬ ಚೆನ್ನಾಗಿ ತಗೊಂಡು ಹೋಗ್ಬೇಕು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡಿದ್ದೀನಿ. ಎಲ್ರಿಗೂ ಟಾಟಾ, ಬಾಯ್, ಟೇಕ್ ಕೇರ್, ಲವ್ ಯು ಆಲ್.